ನಮಸ್ತೆ ಎಲ್ಲರಿಗೂ ಪ್ರೇಮ ಜರ್ನಿ ಚಾನಲ್ಗೆ ಸ್ವಾಗತ. ಏನಿಲ್ಲರಿ, ಸಂಡೇ ಭಾಳ ಬೇಸರಾಗಿತ್ತು. ಹಾಗಾಗಿ ಹೊರಗೆಲ್ಲರ ಹೋಗೋಣ ಅಂತ ಹೇಳಿ ಸಣ್ಣ ಜಗಳ ತಗೊಂಡು ಕುಂತಿದ್ದೆ ನಮ್ಮ ಮನೆಯವ್ರ ಜೊತೆ. ಅವರು ಸುಮ್ಮ ಕಾಡಿಸ್ ಆಮೇಲೆ ಒಂದು ಜಾಗಕ್ಕೆ ಕರ್ಕೊಂಡು ಹೋದ್ರು. ಏನೇ ಹೇಳ್ರಿ, ನನ್ನ ಕಾಟ ಸಹಿಸ್ಕೊಂಡು ನನ್ನೂ ಮಗು ಹಂಗೆ ನೋಡ್ಕೊಂಡು ಹೊಂಟಾರ ನಮ್ಮ ಮನೆಯವ್ರು. ಅದಕ್ಕೆ ನಾನು ಭಾಳ ಪುಣ್ಯ ಮಾಡೀನಿ. ಅವ್ರು ಕರ್ಕೊಂಡು ಹೋಗಿದ್ದ ಜಾಗ ಇಂಥದ್ದು ಅಂತ ಹೇಳಿರಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾತ ಯಾವ ಜಾಗ ಅಂತ ಹೇಳಿ. ಅಂಜನಾದ್ರಿಗೆ ಹೋಗ್ತಾರೆ ನೋಡ್ರಿ, ಅದ ರೂಟ ಸಾನಾಪುರ್ ಲೇಕ್ ಅಂತ ಹೇಳ್ತಾರೆ. ಸನ್ಸೆಟ್ ಆಗೋ ಟೈಮ್ ಅಂದ್ರೆ ಈವ್ನಿಂಗ್ 6 ಗಂಟೆ ಅಥವಾ 5:15 ಹೋಗ್ಬೇಕಾಗಿತ್ತು. ಬಟ್ ನಾವು ಜಲ್ದಿ ಹೋಗ್ಬಿಟ್ಟಿದ್ವಿ. ಆದರೂ ಪರವಾಗಿಲ್ಲ, ಮಸ್ತ್ ಇತ್ತು ಸೀನ್. ನನಗಂತೂ ಇಷ್ಟ ಆಯಿತು. ಹೋಗಿದ್ದ ಪ್ಲೇಸ್ಗಿಂತ ಹೋಗೋ ದಾರಿನೇ ಇಷ್ಟ ಆಗುತ್ತೆ ಅಂತ ಹೇಳ್ತಾರಲ್ಲ ಶೆಟ್ರ, ಹಂಗೆ ಹೋಗೋ ದಾರಿ ಮಸ್ತಾಗಿತ್ತು. ಅಲ್ಲಿಂದ ಅಂಜನಾದ್ರಿಗೆ ಹೋಗೋಣ ಅಥವಾ ಬೇರೆ ಎಲ್ಲೋ ಒಂದು ಪ್ಲೇಸ್ ಚಲೋ ಐತೆ ಅಲ್ಲಿ ಹೋಗೋಣ ಅಂತ ಹೇಳಿದ್ರು, ಬೃಂದಾವನ ಅಂತ ಹೇಳಿ. ಇಲ್ಲ ಬೇಡ, ಎಷ್ಟು ದೂರ ಬಂದೀವಿ, ಆಂಜನೇಯನ ಬೆಟ್ಟೆ ಆಗಲಿಲ್ಲ ಅಂತಂದ್ರೆ ಆಂಜನೇಯ ಸಿಟ್ಟಾಗ್ತಾನೆ, ಹೋಗೋಣ ಬರ್ರಿ ಅಂತ ಹೇಳಿ ಆಂಜನೇಯಗೆ ಹೋದ್ವಿ. ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಫುಲ್ ವ್ಯೂ ನೋಡ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ವಿ. ಇಬ್ಬರಿಗೂ ಕೂಡ ಹಸಿವಾಗ್ಬಿಡ್ತು. ಅಲ್ಲಿಂದ ನಾವು ಸೀದಾ ಹೋಗಿದ್ದ ಈ ರೆಸ್ಟೋರೆಂಟಿಗೆ ನೋಡ್ರಿ. ಇಲ್ಲೇ ಸ್ಟೇ ಕೂಡ ಆಗ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಇತ್ತು. ರೆಸ್ಟೋರೆಂಟ್ ಹೆಸರು 3 ಸೀಸನ್ ಅಂತ ಹೇಳಿ. ಇಲ್ಲೆಲ್ಲ ರೆಸ್ಟೋರೆಂಟ್ಸ್ ಮತ್ತು ಹೋಟೆಲ್ಸ್ ಅವೆಲ್ಲ ಭಾರಿ ಮಸ್ತ್ ಇದ್ವು ರೀ. ಒಂದಕ್ಕಿಂತ ಒಂದು ಮಸ್ತ್ ಇದ್ವು. ಯಾಕಂದ್ರೆ ಸುತ್ತಮುತ್ತ ಗದ್ದೆ, ಆಮೇಲೆ ಗ್ರೀನ್ ಗುಡ್ಡ ಬೆಟ್ಟ, ಏನೋ ಒಂಥರ ಮಸ್ತ್ ಅನ್ನಿಸ್ತಿತ್ತು. ಸ್ಟೇ ಆದರೆ ಇನ್ನೂ ಚಲೋ ಅನ್ನಿಸ್ತೈತಿ. ಸೊ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಹೊಸ ಕಂಟೆಂಟ್ ಜೊತೆ, ಹೊಸ ರೆಸಿಪಿ ಜೊತೆ ಸಿಗೋಣ ಅಂತ. ಟೇಕ್ ಕೇರ್, ಬಾಯ್.